ಎಲೆಕ್ಷನ್ ಕಮಿಷನ್ ಸರ್ವಾಧಿಕಾರಿಗಳು ನಾವು ಹೇಳಿದ್ದೇನೆ. ಅದನ್ನು ಹೆಂಗ್ ನೋಡ್ತಾರೆ? ವೈ ಇಸ್ ಇಟ್ ಟ್ರಾಮಟೈಸಿಂಗ್ ದ ಸಿಟಿಸನ್? ದೇಶದ ಪ್ರಜೆಯನ್ನ ಆತಂಕಕ್ಕೊಳಗಾಗಿಸುವಂತ ಪ್ರಕ್ರಿಯೆ ಭಾರತ ದೇಶದಲ್ಲಿ ಆಗ್ತದೆ. ಇದನ್ನ ಕರ್ನಾಟಕದ ನಾಗರಿಕ ಸಮಾಜ, ಸಿವಿಲ್ ಸೊಸೈಟಿ ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಾವು ಬಿಹಾರದಲ್ಲಿ ಆಗ್ತಾ ಇದೆ, ಬಂಗಾಳದಲ್ಲಿ ಆಗ್ತಾ ಇದೆ, ತೊಂದರೆಗಳು ಆಗ್ತಾ ಇದೆ. ಎಲ್ಲರಿಗೂ ಮುಂಚೆ ಅನೌನ್ಸ್ ಮಾಡಿ ನೋಡಿ. ಬೆಂಗಾಲದಲ್ಲಿ ಈಗ 67 ಲಕ್ಷ ಜನರು ಅವ್ರಿಗೆ ಓಟ್ ಹಾಕಿಲ್ಲ. ನಾವು ಈಗ ಅಷ್ಟು ಜನ ಕೋರ್ಟ್ ಬಂದರೆ ಆ ಕೋರ್ಟ್ನಲ್ಲಿ 27 ಲಕ್ಷ ಕೋರ್ಟ್ ಹಾಕ್ತಾರೆ. ಬಿಗ್ ಪ್ರಾಸೆಸ್. 27 ಲಕ್ಷ ಜನ ನಾವು ಅದರಲ್ಲೂ ಒಂದು ಕೋರ್ಟ್ ಪ್ರೋಗ್ರಾಮ್ ಮಾಡಿ ಅದರಲ್ಲಿ 30,000 ಮಾತ್ರ ಟ್ರಯಲ್ ನಡೆದಿದೆ. 27 ಲಕ್ಷ ಅಪ್ಲೈ ಮಾಡಿ 30,000 ಟ್ರಯಲ್ ನಡೆದಿದ್ರೆ 27 ಲಕ್ಷ ಮಾಡಿದ್ರೆ 34 ಲಕ್ಷ ಅಪ್ಲೈ ಮಾಡಿ ಅದನ್ನ ಬೇಕಂತ ಮಾಡ್ತಾರೆ. ಯಾಕಂದ್ರೆ ಇವೆಲ್ಲ ಕೋರ್ಟ್ ಇತ್ಯರ್ಥ ವರ್ಷಗಳಾಗ್ತದೆ. ಅಷ್ಟೊಂದು ನಾನು ಮಾರ್ಕೆಟ್ ಗೊತ್ತಾಗಲ್ಲ. 67 ನಾವು ಡಿಲೀಟ್ ಮಾಡಿ ಅದರೊಳಗೆ 55 ಜನ ಮತ್ತೆ ಕೋರ್ಟ್ ನಲ್ಲಿ ಇರ್ತಾರೆ. ಅದು ಯಾಕೆ ಇದ್ರ ತರಕಾರಿ ಕರ್ನಾಟಕಕ್ಕೆ ಬಂದಾಗ ನಾವು ಇಲ್ಲಿ 2 ವರ್ಷ ಇಮಿಡಿಯೇಟ್ ಆಗಿ ಬೇಕಾಗಿಲ್ಲ. ಇಟ್ ಕ್ಯಾನ್ ಬಿ ಅ ಪ್ರಾಸೆಸ್. 2023 ಇಂಟೆನ್ಸಿವ್ ರಿವ್ಯೂ ಹೇಗೆ ಮಾಡಿದ್ರಿ ನೀವು? ಒಂದು ಪ್ರಜೆಯ ಟ್ಯಾಕ್ಸ್ ಮನೆಯಿಂದ ನಡೆಯುತ್ತಿರುವ ಎಲೆಕ್ಷನ್ ಕಮಿಷನ್ ಸಂಬಳ ಎಲೆಕ್ಷನ್ ನಮ್ಮ ಪ್ರತಿಯೊಬ್ಬ ನಾಗರಿಕರ ಟ್ಯಾಕ್ಸ್ ಕೊಟ್ಟು ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿ, ಪದಾಧಿಕಾರಿ ಕೆಲಸ ಮಾಡಿ, ನಿಮ್ಗೊಂದು ಬಿಲ್ಡಿಂಗ್ ಕಟ್ಕೊಡ್ತೀವಿ ನಾವು ಟ್ಯಾಕ್ಸ್ ಮನೆಯಲ್ಲಿ. ಇವಾಗ ಆಲ್ ಆಫೀಸರ್ಸ್ ನಿಮ್ಮ ಸಂಬಳ ಕೊಡ್ತೀವಿ ಕೇಳಿ. ನೀವು ನಮ್ಮನ್ನ ಏನ್ ಮಾಡ್ಬೇಕು? ನಿಮ್ಮ ಕೆಲಸ ಏನು? ಎಲೆಕ್ಷನ್ ಕಮಿಷನ್ ಪ್ರತಿಯೊಬ್ಬ ಮನೆಗೂ ಪ್ರತಿ ವರ್ಷ ಮಾಡ್ತಾ ಇದೆ. ಸ್ಪೆಷಲ್ ಇಂಟೆನ್ಸಿವ್ ಇನ್ನು ಹೇಗೆ ಹೇಳಿದ್ದು? ಯು ಗೋ ಟು ಒಬ್ಬ ಪ್ರಜೆಯ ಮನೆಗೆ ಹೋಗಿ ನೋಡಿ. ನಿಮ್ದು ಆಲ್ರೆಡಿ ಇದೆ, ಇದು ಕರೆಕ್ಟ್ ಆಗಿಲ್ಲ. ಹೊಸ ಮಕ್ಕಳೇನಾದ್ರು 15 ದಾಖಲ ಹೊಸ ಮಾಡಿ ಅವರೆಲ್ಲ ಅಕ್ಷರಿಸ್ತಾರೆ, ಇನ್ನಿರ್ತಾರೆ, ಹೇಗೆ ಗೊತ್ತಿರುತ್ತೆ. ನೀವು ಮನೆ ಚೆಕ್ ಮಾಡಿದ್ದೀರಾ? ಆ ಬುಕ್ ಈ ಬುಕ್ ಬಂದಿದೆ, ಇವಾಗ ದಿಸ್ ಬುಕ್. ಸೊ ನಾವು ಇಲ್ಲಿ ಶಿಫ್ಟ್ ಮಾಡ್ತೀವಿ, ಅದನ್ನೇ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಮನೆ ತಿರುಗಿ ಹೋಗಿದ್ದಾರಾ? ಡಿಲೀಟ್ ಮಾಡ್ತೀವಿ. ಫಾರ್ಮ್ ನಂಬರ್ 8 ಅಡ್ರೆಸ್ ಇರ್ಬೋದು, ಇನ್ನೊಂದಿಗೆ ಇರ್ಬೋದು, ಫಾರ್ಮ್ ನಂಬರ್ 7 ಡಿವಿಷನ್ ಇರ್ಬೋದು, ಫಾರ್ಮ್ ನಂಬರ್ 6 ಇರ್ಬೋದು, ಅಥವಾ ಇವಾಗ ನಾನು ಫಾರ್ಮ್ ನಂಬರ್ 6 ಇವತ್ತು ಇವರು 8 ಸ್ಪೆಲ್ಲಿಂಗ್ ಮಿಸ್ಟೇಕ್ ಎಲೆಕ್ಷನ್ ಕಮಿಷನ್ ಬಿಎಲ್ 2002 ಹೋಗಿ ಫಿಲ್ಅಪ್ ಮಾಡಿದ ಆಗ ಮಿಸ್ಟೇಕ್ ಇರಬಹುದು. ಇವತ್ತೇನ್ ಮಾಡ್ತೀವಿ ಪ್ರಕ್ರಿಯೆಯಲ್ಲಿ? ನ್ಯೂ ಜನರೇಷನ್ಸ್ ಆಗಲಿ. ಸೊ ನೀವು ಹೇಳ್ಬೇಕು, ಒಂದು ತಿಂಗಳಲ್ಲಿ 5.5 ಕೋಟಿ ಜನರನ್ನು ರೀಚ್ ಮಾಡಿ ಯಾಕೆ ನೀವು 6 ತಿಂಗಳ ಮುಂಚೆ SIR process ಫಸ್ಟ್ ರೆಸ್ಪೆಕ್ಟ್ ದ ಡಿಗ್ನಿಟಿ ಆಫ್ ದ ಸಿಟಿಸನ್. ಒಬ್ಬ ಪ್ರಜೆಯ ಸ್ವಾಭಿಮಾನವನ್ನು ಗೌರವಿಸಿ ತಾವಾಗಿ ಮನೆ ಶಿಫ್ಟ್ ಆಗಿದ್ರೆ ತಿಳ್ಕೊಂಡಿದ್ರೆ ಹೇಳಿ ನಮಗೆ ಡಿಲೀಟ್ ಮಾಡ್ತೀವಿ. ಅಥವಾ ನೀವು ಮನೆ ಶಿಫ್ಟ್ ಮಾಡಿ ಬಂದಿದ್ರೆ ಎಲ್ಲಿದ್ದು ನಿಮ್ಗೆ ಓಟ್ ಮುಂಚೆ ಯಾಕೆ ನಾವು ಅಲ್ಲೆಲ್ಲೋ ಹೋಗ್ತಾರೆ ನೋಡ್ಕೊಂಡು ಇಲ್ಲೆಲ್ಲೋ ಹೋಗ್ತಾ ಇದೆ ಅದೆಲ್ಲ ಓಡಾಡ್ಬೇಡ. ಅದರಿಂದ ಕೆಲವೆಲ್ಲ ಓಡಾಡ್ತಿಲ್ಲ, ಅದು ಹಾಗೆ ಅನ್ಕೊಳ್ತಾರ ಬೇಡ ಪ್ರತಿಯೊಬ್ಬ ಮತದಾರ ಓಟ್ ಮಾಡ್ಕೊಂಡು ಇರೋದು ಓಟ್ ಹಾಕೋಲ್ಲ. ಇನ್ನೋವೇಷನ್ ಫಾರ್ಮ್ ಫಿಲ್ ಮಾಡೋದು ಲೆಕ್ಕ ಹಾಕೋದು 5 ಕೋಟಿ ಜನ ಇದ್ದಾರೆ, 5 ಕೋಟಿ ಪ್ರಿಂಟ್ ಮಾಡ್ತೀವಿ. ಪ್ರಿಂಟ್ ಮಾಡಿಬಿಟ್ಟು 5 ಕೋಟಿ ಹಂಚ್ಬಿಡ್ತೀವಿ. ಹಂಚಿಲ್ಲ ನೀವು ತಗೊಂಡೋಗಿದ್ರಿ ಆಬ್ಸೆಂಟ್ ನೀವು ಫಿಲ್ ಮಾಡಿದ್ರಿ, ಆಬ್ಸೆಂಟ್ ಡಿಲೀಟೆಡ್. ಮನೆ ಚೇಂಜ್ ಮಾಡಿದಾರ, ಡಿಲೀಟೆಡ್. ಹಾಸ್ಪಿಟಲ್ ಸೇರಿಸಿ ಮಾಡೋದಿಲ್ಲ, ಇಲ್ಲ. ಸೊ ಯು ಹ್ಯಾವ್ ಡನ್ ನಥಿಂಗ್. ಅದು ಒಂದು ತಿಂಗಳೊಳಗೆ ಎಷ್ಟೋ ಜನ ಬಿಎಲ್ಒಗಳು ಲೋಕಲ್ ಆ ಏರಿಯಾ ಅಡ್ರೆಸ್ ಗೊತ್ತಿರೋ ಬಿಎಲ್ಒಗಳು ಈ ಬೆಂಗಳೂರಿನಂತ ನಗರಗಳಲ್ಲಿ ಅಡ್ರೆಸ್ ಗೊತ್ತಿರುತ್ತೆ, ಎಲ್ಲಿರ್ತಾರೆ ಬಿಎಲ್ಒಗಳು. 20 ಕೆಲವೊಬ್ಬರಿಗೆ ಇನ್ಫಾರ್ಮೇಶನ್ ಮಾಡ್ತಾರೆ. ಎಷ್ಟೋ ಜನ ಅಪ್ಲಿಕೇಶನ್ ಫಿಲ್ ಮಾಡಿ ಬಂದರೆ ಈ ಬಿಎಲ್ಒ
ಕೂಡ ಅಪ್ಲೋಡ್ ಮಾಡಿಲ್ಲ. ಪ್ರಾಸೆಸ್ ಇಲ್ಲ. ನೀವು ಹೋದ ಮನೆಯಲ್ಲಿ ಯಾರು? ನಾವು ಹೊಸಬರಿಗೆ ಬಂದಿದ್ದೀವಿ. ನೀವು ನಿಮ್ಮ ಅಡ್ರೆಸ್ ಹೇಳಿ, ನಾನು ಹೋಗಿ ಹೋಗೋದು ಕ್ಲಿಕ್ ಮಾಡೋದು, ಹೋಗೋದು ಕ್ಲಿಕ್ ಮಾಡೋದು, ಬೇರೆ ಹೋಗಿ ಇವತ್ತು ಆಪ್ಸೆಟ್ 15,17,000 permanently shifted 65,45,670. Debt was not 16,39,864. 16 ಲಕ್ಷ ಜನ ಡೆಲ್ಲಿ ಆಗಿದೆ. ಕರ್ನಾಟಕದ ಡೆತ್ ಟೋಲ್ನ ಅಂಕಿಅಂಶ 3 ಪಟ್ಟಿದೆ. ಸರಿ, ಓಕೆ, 2022 ಸತ್ತೋರ ಸಂಖ್ಯೆ ಅಂದ್ರೆ 2022 ಪ್ರತಿ ವರ್ಷ ಮಾಡ್ತಾ ಇದ್ರು. ನನಗೆ ಉಪಯೋಗಗಳು So you have made a law. You have made a mistake. People of this country have not made a mistake. Farmers under 59 years old, 52 years old, H-Rangu, E-Rangu, it is your way of those election commission. ಮನೆ ಮನೆಗೆ ಹೋಗಿ ನೀವು ಫಿಲ್ಅಪ್ ಮಾಡಿರೋ ಫಾರ್ಮ್ ಅದನ್ನ ಕನೆಕ್ಷನ್ ಮಾಡಬೇಕಷ್ಟೇ. ಅದನ್ನ ಹೌ ಡು ಯು ಡಿಲೀಟ್? ಎಲ್ಲ ಡಿಲೀಟ್ ಶಿಫ್ಟೆಡ್ ಆದವರು ನಾವು ಎಕ್ಸಾಮ್ ಅಂದ್ರೆ ನಾನೀಗ ಹೊಸ ಕೊಟ್ಟವರ ಈ ಭಾರತ ದೇಶದಲ್ಲಿ ನಾನು ಇದೀನಿ ಅಂತ ಹೋದ್ರು ಐ ಹ್ಯಾವ್ ಕಂಪ್ಲೇಂಟ್. ಅವ್ರು ನನಗೆ ಫೋನ್ ಮಾಡ್ತಾರೆ, ನೋಡಿ ನೀವು ಫೋನ್ ಮಾಡಿದ್ರೆ ನಾನು ಶಿಫ್ಟ್ ಆಗಿದ್ದೀನಿ, ನನಗೆ ಶಿಫ್ಟೆಡ್ ಫಾರ್ಮ್ ನಂಬರ್ 8 ಕೊಡಕ್ಕಾಗಲ್ಲ. You can't delete my vote. I am there. I am in front of you. No. Enumeration form ಕೊಡಕ್ಕಾಗಲ್ಲ. ನೋಡಿದ್ರೆ ಹೇಳ್ತಾ ಇದ್ದೀವಿ I have shifted my vote. ಅದಕ್ಕೆ ಓದು ನಾನು ಓದು. From July 17th I am asking. My people are born and school in their address. ಕೊಡಲ್ಲ ಅನ್ನೋ ಅಹಂಕಾರ ಇದೆ. ಯಾಕಂದ್ರೆ ಇವರು ಕೂಡ ಎಲ್ಲರೂ because this question is process. Absent ಆದವರು ಯಾರು? ಯಾರು ಅಲೈವ್ ಕೆಲಸಕ್ಕೆ ಹೋಗಿದ್ದಾರೆ. ಆಸ್ ಶಿಫ್ಟೆಡ್ ಯಾವ ದೇಶಕ್ಕೆ ಹೋಗಿಲ್ಲ ಅವರು. ಯು ನೋ ಯುವರ್ ಡಾಟಾ ಸೇಸ್ he is a voter. When your data says he is a voter, you have to visit them at least twice or week. I am a beer boy, I have come here, this is the number. Please contact me when you are here because I am busy. No. ಮನೆಗೆಲ್ಲ delete. How can you delete? And how can you make that fellow? ಆ ವ್ಯಕ್ತಿಯನ್ನ ಮತ್ತೆ ಫಾರ್ಮ್ 6 ಬಂದು ಲೈನ್ ಅಲ್ಲಿ ನಿಂತ್ಕೊಂಡು ಆ ಟರ್ಮಿನೇಟ್ ಆಫೀಸರ್ ಬೈ ಟಾರ್ಚರಿಂಗ್ ಯಾವ ಪುರುಷಾರ್ಥಕ್ಕೆ ಈ ಟಾರ್ಚರ್ ಮಾಡಿದ ಬೆಂಗಳೂರಲ್ಲಿ 65 ಲ್ಯಾಕ್ ಡಿಲೀಟೆಡ್ ಅಂತ 27 ಲಕ್ಷ 35 ಲಕ್ಷ ಕೋರ್ಟ್ ಮೇಟ್ ಅಂತಿದ್ದಾರೆ. ಆರ್ಥಿಕ ಬರೀ 30,000 ಟ್ರಯಲ್ ಇರ್ತದೆ. 24 ಲಕ್ಷ ಜನ ಟ್ರಯಲ್ ಯಾವಾಗ ನಡೀಬೇಕು ದೇಶದಲ್ಲಿ? ಆ 34 ಲಕ್ಷ 55 ಲಕ್ಷ ಜನ ಏನ್ ಮಾಡ್ತೀರಿ? Why is this strong on the citizens of this country? What is your agenda? ನಿಮ್ಮ ಅಜೆಂಡಾ ಏನು? Just because you have not done your job. And ನಿಮಗೆ ಕೆಲಸ ಮಾಡೋಕ್ಕೆ ಟೈಮ್ ಇದೆ. There is 2 years in this Karnataka. Immediate ಆಗಿ ನಾವು ಬೇಕಾಗಿಲ್ಲ. Why are you doing this? ನಿಮ್ಮ ಅಜೆಂಡಾ is wrong. Out of the center. How can you freeze? 2026 June 16 we froze. ಅಂದ್ರೆ ಆಗ ಏನು ಮಾಡಲಿಲ್ಲ. ಅದನ್ನು ಹೇಳಿದ್ರೆ have you informed 6 months before you freeze so that we will do our elections? You would have done our elections. And others or ಪ್ರತಿ ರಿಲೀಸ್ ಮಾಡಬೇಕು. What about this logical discrepancy? ಈ ಕಲಿತ ಪುಸ್ತಕಗಳನ್ನು ಹಾಕೋದು ಅರ್ಥಾಗೋಸ್ಕರ why are you behaving the citizens of this country like this? ಅವ್ರು ಯಾವ ಬೇರೆ ದೇಶಕ್ಕೆ ಹೋಗಿಲ್ಲ. ಆದ್ರೆ ನೀವು ಏನು ಮಾಡ್ತೀರಿ? ನೀವು ಮುಗಿಸ್ಕೊಂಡು ಪಟ್ಟಿ ಮಾಡ್ತೀರಿ. ಹಾಕೋದು ಲೈಕ್ ಬೆಂಗಾಲ್ 1 ಕೋಟಿ ಜನ 1.5 ಕೋಟಿ ಜನ ಕರ್ನಾಟಕದವರು ಕೋರ್ಟ್ ಕೇಸ್ ಹಾಕೊಂಡು ಲೈನ್ ಅಲ್ಲಿ ನಿಂತ್ಕೊಂಡು it will take 4-5 years next election ಬರುತ್ತೆ. They will not have a right to vote and they will choose whatever is left becomes the policy makers of this country. Vote ಏನು ಮೊನ್ನೆ ಯಾರೋ ಹೇಳ್ತಿದ್ರು ಬಿಜೆಪಿ ಒಂದೇ ಜಾಸ್ತಿ ಹೋಗಿದೆ ಅಂತ.
ಇದು ಬಿಜೆಪಿ ಅವರೋ ಆಪ್ನವರೋ ಕಾಂಗ್ರೆಸ್ ಅಲ್ಲ, ಇಟ್ ಈಸ್ ದ ಕ್ವಶನ್ ಆಫ್ ದ ಸಿಟಿಸನ್ಸ್ ವೋಟ್. ಒಬ್ಬ ಪ್ರಜೆಯ ಮತ. ಬಿಜೆಪಿ ಅವರು ತಗೋದು ತಪ್ಪೇ, ಕಾಂಗ್ರೆಸ್ ವೋಟ್ ಮಾಡೋದು ತಪ್ಪೇ. ಈ ವರ್ಷ ಈ ಪಾರ್ಟಿ ಇಷ್ಟ ಆಗುತ್ತೆ, ನೆಕ್ಸ್ಟ್ ವರ್ಷ ಬೇರೆ ಇಷ್ಟ ಆಗುತ್ತೆ. ದಟ್ ಇಸ್ ಮೈ ರೈಟ್. ಬಟ್ ವೈ ಯು ಟೇಕ್ ದಟ್ ರೈಟ್? ಅಂಡ್ ನೀವು ತಗೊಂಡು ಹೋಗ್ತಿರೋದು ಯಾರು? ವಿರೋಧಿಗಳು, ಹೋದವರು, ಮನೆ ಇದ್ದೇವರು. ದೇ ಆರ್ ಅಫಿಷಿಯಲಿ genuine voters. Why will they become new voters? ಈ ಡಾಟಾ ಇಟ್ಕೊಂಡು ಏನ್ ಮಾಡ್ತೀರಿ? 2 ವರ್ಷ ಆದ್ಮೇಲೆ ಈ ವರ್ಷ 2026 we brought in this many crores of new voters ಅಂತೀರಾ? The 85-year-old person and the 80-year-old person are the same new voters in this country. And when you want to do some policies, you will do those policies based on those data? No. This is a criminal offense. ಇವತ್ತು ಕರ್ನಾಟಕದಲ್ಲಿ 1 ತಿಂಗಳಲ್ಲಿ ನೀವು ಮಾಡಬೇಕು ಅನ್ನೋದು ಎಷ್ಟು ಗವರ್ಮೆಂಟ್ ಅಫಿಷಿಯಲ್ಸ್ ಹೆದರಿಸ್ತೀರಿ ಅನ್ನೋದು. Because you don't have manforce to do it in 1 month. And manforce is ಯಾರು ಕರ್ತೀವಿ? ಬೇರೆಯವರನ್ನ, ಎಲ್ಲೋ ಟೀಚರ್ ಆಗಿರೋಣ, ಆಗಿರೋಣ, ಇನ್ನೊಬ್ಬರನ್ನ, ಬೇರೆಯವರು ಟೂಗಳನ್ನ. They are not qualified, not trained to do such an important process in this country. So, ತುಂಬಾ ದೊಡ್ಡದು. A civil society of Karnataka will not sit down taking this process. ಇದರಲ್ಲಿ ಮೂಲಕ ಹೇಳ್ತಾರೆ, because you are also successful. Because ಆರ್ಥಿಕರು ಹೇಳಿದ್ರಿ, ನೀವು ಮಾತ್ರ ನಿಮ್ಮದೇ ಹೆಚ್ಚು ಜನ ಹೋಗಿದ್ದೀರಿ. Just because ಎಲ್ಲ ಕೆಲಸ ಕಲ್ತಿರ್ತಾರೆ. And look at the product. Our decide ಮಾಡ್ಬೋದು. There is no definite guarantee that you vote for us. ಏನ್ ಮಾಡೋಣ? ಒಂದಷ್ಟು ಜನ ಹಳ್ಳಿಯವರು ಬಿಡ್ರಿ, ಓಟಿಂದ ಏನಾಗುತ್ತೆ, ನಮ್ಮ ನಂಬಿಕೆ ಹೋಗ್ತದೆ, ಮಾಡದೇ ಇದ್ರೆ ಇರೋ ಇಂಟ್ರೆಸ್ಟ್ ಹೋಗ್ತದೆ. ಅಂದ್ರೆ ಅದು ಕ್ರಿಯೇಟಿಂಗ್ ಅನ್ ಇಂಟ್ರೆಸ್ಟ್ ಇನ್ ದ ಪ್ರಾಸೆಸ್ ಆಫ್ ಡೆಮಾಕ್ರಸಿ. ಒಂದು ಪ್ರಜಾಪ್ರಭುತ್ವದ ಮೇಲೆ ಒಂದು ಆಸಕ್ತಿಯನ್ನು ಉಂಟು ಮಾಡ್ತಾ ಇದ್ದಾರೆ, ಅನಾಸಕ್ತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಎಷ್ಟು ಕಾಯ್ತಾರೆ? ಅವಾಗಲೂ ಬೇಕಾಗಲ್ಲ, ಆಮೇಲೆ ಎದುರಿಸೋದು. ನಿಮಗೆ ಓಟ್ ಕಾಡಿದ್ರೆ ನಿಮ್ಗೆ 2 ಕೆಜಿ ಅಕ್ಕಿ ಸಿಗುತ್ತೆ, 3 ಕೆಜಿ. ಅಂದ್ರೆ 24 ಗಂಟೆ ಕ್ಯೂನಲ್ಲಿ ನಿಲ್ಲಿಸೋದು. ವೈ ಆರ್ ಯು ಪುಟಿಂಗ್ ಇಟ್? ದಿಸ್ ಇಸ್ ಕ್ಲಿಯರ್ ಅಜೆಂಡಾ ಆಫ್ ರೆಜಿಮ್. ಪ್ರಪಂಚದ ಎಲ್ಲ ಡಿಕ್ಟೇಟರ್ಸ್ಗಳು ಮಾಡಿರುವುದಿದೆ. ಒಂದು ಆತಂಕವನ್ನ ಜನರ ಸೃಷ್ಟಿಸುವಂತೆ ನೀವೇ ಕ್ಯೂನಲ್ಲಿ ನಿಲ್ಲಿಸೋದು. ಸ್ವಾಭಿಮಾನವನ್ನ they want to lose their dignity. ನನ್ನ ತಕ್ಷಣ ಏನು ಬೇಡ ಮಾಡ್ಬೋದು, ಹೇಳ್ಬೇಕು ನಾನು ಸುಪ್ರೀಂ. ಸುಪ್ರೀಂ ಪ್ರಜಾಪ್ರಭುತ್ವದಲ್ಲಿ ವೋಟರ್ ಈಸ್ ದ ಸುಪ್ರೀಂ ಪವರ್. ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಮತದಾರನಿಗೆ ಪರ್ಮನೆಂಟ್. ಬೇರೆ ಯಾವ ರಾಜಕೀಯ ಪಕ್ಷಗಳು ನಾಯಕರು ಪರ್ಮನೆಂಟ್ ಅಲ್ಲ, 5 ವರ್ಷಕ್ಕೊಂದ್ಸಲ ಅಷ್ಟೇ. ಪ್ರಜಾಪ್ರಭುತ್ವದಲ್ಲಿ ಸರಿಯಾದವನು ತಪ್ಪಾದವನು ಆರಿಸೋದು ನಮ್ಮ ಹಕ್ಕು, ನಾವು ಕರೆಕ್ಟ್ ಮಾಡ್ಕೊಳ್ತೀವಿ. ಯು ಹ್ಯಾವ್ ನೋ ರೈಟ್ ಟು ಮೇಕ್ ಮಿಸ್ಟೇಕ್ಸ್. ಒಬ್ಬ ಮತದಾರನಾಗಿ ನಾನು ಸ್ವಲ್ಪ ಬುದ್ಧಿ ಕೆಟ್ಟೋ ಏನೋ ಸುಳ್ಳು ಮಾಡ್ಕೊಳ್ಳೋದನ್ನ ಆರಿಸ್ಬಿಡ್ತೀನಿ. ಆದರೆ ಪ್ರಜಾಪ್ರಭುತ್ವದ ಮತದಾರನಿಗೆ ಆ ತಪ್ಪನ್ನು ಸರಿ ಮಾಡ್ಕೊಳ್ಳಿ, ಇನ್ನೊಂದ್ಸಲ ಓಡಿಸಿರುತ್ತೆ 5 ವರ್ಷದ. ಆದರೆ ನೀವು ಗೆಲ್ಲೋದು ಮಾಡೋಕ್ಕಿಲ್ಲ. ಸೊ ನೀವು ಇಡೀ ಪ್ರಾಸೆಸ್ ಅನ್ನು ನೀವು ನೋಡಿದಾಗ selection process of the National Commission, giving them judicial immunity and making a SIR process of crores of voters in 1 month without the right number of staff. ಸೂಕ್ಷ್ಮತೆ ಬೋಧನೆ ಮಾಡ್ತಿದ್ದಾರೆ. ಇದರಲ್ಲಿ ಬೇರೆ ಏನೋ ಹುನ್ನಾರ ಇದೆ. You want to keep this country and the voters in trauma. ಒಂದು ಅಸಹಾಯಕತೆಯ ಸ್ಥಿತಿಗೆ ಪ್ರಜೆಗಳನ್ನು ಅಲ್ಲಿ ಏನ್ ಮಾಡಬೇಕು ಮಾತ್ರ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ ಈ ಕೆಲಸ ಮಾಡ್ತಾರೆ. ಇದಕ್ಕೆ ಕರ್ನಾಟಕದ ನಾಗರಿಕರು, ಸಭ್ಯ ನಾಗರಿಕರು, ಪ್ರಜ್ಞಾವಂತ ನಾಗರಿಕರು, ಸಿವಿಲ್ ಸೊಸೈಟಿ ಸೊ ಇದನ್ನ we are telling to election commission through Anupama staging our protest. and ಇದು ನಿಲ್ಲಲ್ಲ. ಇವತ್ತು ನಿನ್ನೆ ಅವರು ಮಾಡಿದ ತಕ್ಷಣ ನಮ್ಮ ಆಕ್ಷೇಪಗಳನ್ನ ಹೇಳಿದ್ವಿ. ಸೆಪ್ಟೆಂಬರ್ 1 ಫ್ರೀಡಂ ಪಾರ್ಕ್ ನಲ್ಲಿ ಸುಮ್ಮನೆ ಕೂತ್ಕೊಳ್ಳೋದು, ನಾವು ಸಂತಸ
ಸಂತ್ರಸ್ತರಿರ್ತಾರೆ ಜಿಲ್ಲೆಗಳಿಂದ, people who have suffered. ಬರ್ತೀವಿ, we are going election commission ಚಲೋ. ಎಲೆಕ್ಷನ್ ಕಮಿಷನ್ ಚಲೋ ನಡೆಯುತ್ತೆ. ಇದು ವರ್ಷಾಂತರಗಳು ನಡೀತಾರೆ ಹೋಗುತ್ತೆ. ಕರ್ನಾಟಕ ಸರ್ಕಾರವನ್ನು ಕೇಳಿದರೆ ನೀವು ಕರ್ನಾಟಕದ ಮತದಾರರ ಪ್ರತಿನಿಧಿಗಳು, ಇವು ಆದ ರೆಪ್ರೆಸೆಂಟೇಟಿವ್ಸ್ ಆಫ್ ಕರ್ನಾಟಕ ವೋಟರ್ಸ್. ಅವರು ನಿಮ್ಮನ್ನ ಆರಿಸಿದ್ದಾರೆ. ಮತ್ತು ಬೇರೆ ಪಕ್ಷಗಳು ಹೇಳ್ತೀವಿ, ಬಿಜೆಪಿ ಅವ್ರನ್ನು, ಜೆಡಿಎಸ್ ಅವ್ರನ್ನು, ಆಪ್ ಅವ್ರನ್ನು, ಯಾವುದೇ ಪಕ್ಷಗಳು ನಿಮಗೆಲ್ಲರೂ ಮತದಾರರ ಪ್ರತಿನಿಧಿಗಳು. ನೀವು ಮತದಾರ ಕಷ್ಟದಲ್ಲಿ they are suffering. You should come and stand with us. You should come and stand with us. ನಿಮ್ಮ ಪ್ರಜೆಗಳಿಗೋಸ್ಕರ ನೀವು ನಿಲ್ಲಲೇಬೇಕು. ಪ್ರಜೆಗಳ ಪರವಾಗಿ ಕರ್ನಾಟಕದ ಮತದಾರರು ಕೊಡ್ತಿರುವ ಅವರ ಪರವಾಗಿ ನೀವು ಎಲೆಕ್ಷನ್ ಕಮಿಷನ್ ಬರಬೇಕು. ನೀವು ಕೋರ್ಟ್ ನಾಗರಿಕರಾದ ನಾವು ಪ್ರಾರಂಭಿಕವಾಗಿ ಆಂದೋಲನವನ್ನು ಶುರು ಮಾಡ್ತಾ ಇದ್ದೇವೆ. ಇನ್ನೂ ಆಂದೋಲನ ದೊಡ್ಡದಾಗ್ತಾ ಹೋಗುತ್ತೆ ಮತ್ತು ಕೋರ್ಟ್ ಮೆಟ್ಲನ್ನು ಹೋಗ್ತೇವೆ, ಸರ್ಕಾರವನ್ನು ಪ್ರಶ್ನಿಸ್ತೇವೆ. ಇದನ್ನ ಈ ಮಾಧ್ಯಮಗಳ ಮೂಲಕ ದಯವಿಟ್ಟು ನಮ್ಮ ಈ ಅಳಲನ್ನ, ನಮ್ಮ ಆವೇದನೆಯನ್ನ, ನಿಜವಾದ ಸಮಸ್ಯೆಯನ್ನ ಪ್ಲೀಸ್